ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇದೊಂಥರ ಚಾರ್ಜ್ ಶೀಟ್ ಚಕ್ರವ್ಯೂಹ. ಪಟ್ಟಣಗೆರೆ ಶೆಡ್ಡಿನ ಕೇಸು ಅಂತಿಮ ಹಂತಕ್ಕೆ ಬಂದಿದೆ. ವಾರದ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದ್ದು ಡಿ ಪಟಾಲಂ ಹೆಂಗೆಲ್ಲ ಲಾಕ್ ಆಗಿದೆ ಅಂತಂದ್ರೆ ಮೈ ತುಂಬಾ ಸೆಕ್ಷನ್ಗಳ ಹೇರಿಕೆಯಾಗ್ತಿದೆ. 4,500 ಪುಟಗಳ ಚಾರ್ಜ್ ಶೀಟ್ನ 22 ಪ್ರತಿ ಪ್ರಿಂಟ್ ಆಗೋದಕ್ಕಿದೆ. ಇವನೇನ್ರಿ ಇವನು ಹಿಂಗೆಲ್ಲ ಮೆಸೇಜ್ ಮಾಡ್ತಾರ? ಇನ್ಸ್ಟಾದಲ್ಲಿ ಪವಿತ್ರಾಗೆ ಅಶ್ಲೀಲ ಅಂತಂದ್ರೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು ದೃಢಪಟ್ಟಿದೆ. ಈ ಕಾಟೇರ ಸುಮ್ಮನೆ ಇರೋದು ಬಿಟ್ಟು 50 ಸಲ ವಾಟ್ಸ್ಆಪ್ ಕಾಲ್ ಮಾಡಿದ್ದಂತೆ. ಪರಪ್ಪನ ಪರಪಂಚದ ಫೋನ್ ಬಜಾರ್ ಬಗ್ಗೆ ಧರ್ಮ ಬಾಯ್ಬಿಟ್ಟಿದ್ದಾರೆ. ಕೋವಿಡ್ನಿಂದ ಹೆಣಗಳ ಮೆರವಣಿಗೆ ನಡೀತಾ ಇದ್ರೆ ಇಲ್ಲಿ ಹಣ ಬಾಚೋ ಕಾರ್ಯ. ಸಿಎಂಗೆ ಸಲ್ಲಿಕೆಯಾದಂತ ವರದಿಯಲ್ಲಿ ಹೆಮಾಟೊಲಜಿ ಸೆಲ್ ಕೌಂಟ್ಸ್ನಲ್ಲಿ ಕೋಟಿ ಲೂಟ್ ಆಗಿದೆಯಂತೆ. ಗುರುವಾರ ಕ್ಯಾಬಿನೆಟ್ ಸಭೆ ಇದ್ದು ಸುಧಾಕರ್ ಬಣ್ಣ ಬಯಲಾಗುವುದಕ್ಕಿದೆ. ಜೊತೆಗೆ ಸರ್ಕಾರ ಬಿಟ್ ಕಾಯಿನ್ ದಂಧೆಯ ಬೆನ್ನು ಬಿದ್ದಿದೆ. ಯೋಗ ಇದು ಜಗತ್ತಿಗೆ ಭಾರತ ಕೊಟ್ಟ ಕೊಡುಗೆ. ಆದರೆ ಯೋಗ ಕಲಿಸಬೇಕಾಗಿದ್ದ ಗುರುವೊಬ್ಬ ಘೋರ ಅಪಚಾರ ಎಸಗಿದ್ದಾನೆ. ತರಬೇತಿಗೆ ಬಂದಂತ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದಂತ ಆರೋಪ ಕೇಳಿಬಂದಿದೆ. ಸನಾತನ ಪರಂಪರೆಗೆ ದೀಪವಾಗಬೇಕಾಗಿದ್ದ ಪ್ರದೀಪ್ ಕತ್ತಲ ಕೋಣೆ ಸೇರಿದ್ದಾನೆ. ಮಳೆ 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 ಈ ಬಾರಿ ಎಲ್ಲವೂ ಹೆಚ್ಚೆ. ವಿಜಯವಾಡದಲ್ಲಂತೂ ಮಳೆ ನೀರಲ್ಲೇ ತೇಲ್ತಾ ಇದೆ. ಮಾರಾಟಕ್ಕೂ ಮುನ್ನ 100 ಟಾಟಾ ಕಾರುಗಳು ಈಜಾಡ್ತಾ ಇದೆ. ಹೆಲಿಕಾಪ್ಟರ್ ಮೂಲಕ ಸಂತ್ರಸ್ತರಿಗೆ ಆಹಾರ ಪೂರೈಕೆಯಾಗ್ತಾ ಇದೆ. ಖಮ್మంನಲ್ಲಿ ಮನೆಯ ಮೇಲೆ ಹತ್ತಿ ನಿಂತಿದ್ದಂತ 9 ಮಂದಿಯನ್ನ ಜೆಸಿಬಿ ರಕ್ಷಣೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.